Today we are going to discuss about memory organization of 8051 microcontroller. As we all already know, memory of the microcontroller is divided into two parts, that is RAM and ROM. Or it is also called as data memory and program memory, where the intermediate results, data, everything exists, that is called RAM, and program memory is called the code that is exist, programs, instruction, that is called program memory, as you can observe here. So first let us see what is data memory. Data memory or internal RAM. 8051 has 128 bytes of internal RAM. The internal RAM of 8051 has organized into three parts. As I yesterday told, right, 128 bytes of RAM, that is below bottom of the SFR registers, what we have seen in the last class, right, that 0 to 7F, that is divided into again three parts. The three parts is, first one is working register, and second one is bit addressable register, and third one is general purpose register. So let us see what is working register part and from where to where working registers are been extended. ಅಂದರೆ ಎಲ್ಲಿಂದ ಎಲ್ಲೆವರೆಗೂ ವರ್ಕಿಂಗ್ ರಿಜಿಸ್ಟರ್ಸ್ ಆಕ್ಯುಪೈ ಮಾಡಿದೆ ಸ್ಪೇಸ್ ನೋಡೋಣ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಔಟ್ ಆಫ್ ದಟ್ ವರ್ಕಿಂಗ್ ರಿಜಿಸ್ಟರ್ಸ್ ಆಕ್ಯುಪೈಸ್ 32 bytes and bit addressable registers occupies 16 bytes, and remaining is out of 128, 32 minus 16 ಹೋದರೆ ಎಷ್ಟು ಉಳಿಯುತ್ತೆ? ಸೊ 32 plus 16 ಅಂದರೆ 48. 128 ಅಲ್ಲಿ 48 ಹೋದರೆ, ಸೊ 80 bytes of memory is occupied by the general purpose registers. So let us see first working registers ಹೆಂಗೆ ಡಿವೈಡ್ ಆಗಿದೆ ಅಂತ. So first working registers, the first two, the 32 bytes from address space ಎಲ್ಲಿಂದ ಎಲ್ಲಿವರೆಗೂ ಅಂದರೆ 00H ಇಂದ 1FH ವರೆಗೂ ಇಂಟರ್ನಲ್ ರ್ಯಾಮ್ ಅಲ್ಲಿ 32 byte ವರ್ಕಿಂಗ್ ರಿಜಿಸ್ಟರ್ಸ್ ಸಚ್ ಆಸ್ ಯಾವ್ಯಾವ ಅಂದರೆ, ಸೊ ಬ್ಯಾಂಕ್ 0, ಬ್ಯಾಂಕ್ 1, ಬ್ಯಾಂಕ್ 2, ಬ್ಯಾಂಕ್ 3. ಸೊ ಈಚ್ ಬ್ಯಾಂಕ್, ಒಂದೊಂದು ಬ್ಯಾಂಕಲ್ಲಿ ಎಷ್ಟು ರಿಜಿಸ್ಟರ್ಸ್ ಇರ್ತವೆ? 8. ಸೊ ಯಾವ್ಯಾವು? R0 to R7, ಎಲ್ಲದರಲ್ಲೂ R0 to R7, ಬಟ್ ಅಲ್ಲಿ ಅಡ್ರೆಸ್ ಚೇಂಜ್ ಆಗುತ್ತೆ. ಸೊ ಅಬ್ಸರ್ವ್ ಇಯರ್. ಸೊ ಬ್ಯಾಂಕ್ 0 ಎಲ್ಲಿಂದ ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗಿರುತ್ತೆ ಅಂದರೆ, ಫಸ್ಟ್ 00H ಇಂದ 07H ವರೆಗೂ. ಆಮೇಲೆ ಸೊ ಬ್ಯಾಂಕ್ 1 ಸೇಮ್ 8 bytes, 8 ರಿಜಿಸ್ಟರ್ಸೇ ಇರ್ತವೆ. ಅವ್ರ ಹೆಸರು, ದ ನೇಮ್ಸ್ ಸ್ಟಾರ್ಟ್ಸ್ ಫ್ರಮ್ R0 to R7, ಬಟ್ ದ ಅಡ್ರೆಸ್ ಈಸ್ 08H to 0FH. and similarly, so third bank 10H in the 17H. So bank 3, that is 18H to 1FH. So you can observe here by diagrammatically how it looks. Means 4 banks ಅಂತ ಹೇಳಿದೆ ತಾನೆ, 4 banks. ಸೊ ಎಲ್ಲಿಂದ ಎಲ್ಲಿವರೆಗೂ ಅಲ್ಲಿ ನಾವು ಟೇಬಲಲ್ಲಿ ನೋಡಿದ್ವಿ, 00H ಇಂದ 07H ವರೆಗೂ, ದಟ್ ಈಸ್ ಬ್ಯಾಂಕ್ 0. ಓಕೆ, ಈಚ್ ರಿಜಿಸ್ಟರ್ ನೇಮ್ ಬಂದ್ಬಿಟ್ಟು ಸೇಮ್, ಎಲ್ಲ ಬ್ಯಾಂಕ್ಸಲ್ಲೂ ಸೇಮೇ, R0, R1, R2, R3, R4, R5, R6, R7. ಆಮೇಲೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಒಂದು R0 ರಿಜಿಸ್ಟರ್ ಇದೆ ಅಂದರೆ ಬರೀ ಅದು 1 ಬಿಟ್ ಅಲ್ಲ, ಆ ರಿಜಿಸ್ಟರ್ ಲೆಂತ್ ವಿಡ್ತ್ ಬಂದ್ಬಿಟ್ಟು 8 ಬಿಟ್ಸ್ ಇರುತ್ತೆ. ಮತ್ತೆ ಈಚ್ ರಿಜಿಸ್ಟರ್ ಕ್ಯಾನ್ ಸ್ಟೋರ್ 8 ಬಿಟ್ಸ್. ಸೊ ಬ್ಯಾಂಕ್ 1 ಆಲ್ಸೋ 8 ರಿಜಿಸ್ಟರ್ಸ್ ಸೇಮ್, and bank 2 also 8 register, bank 3 also 8 register. ಸೊ ಈ ಥರ ಮೆಮೊರಿ ಆರ್ಗನೈಸ್ ಆಗಿದೆ. ಫಸ್ಟು 32 bytes ಏನಿದೆ, ಇಟ್ ಈಸ್ ವರ್ಕಿಂಗ್ ರಿಜಿಸ್ಟರ್ಸ್ ಅಂತ ಕರಿತೀವಿ. ಸೊ ಈಚ್ ರಿಜಿಸ್ಟರ್ ಕ್ಯಾನ್ ಬಿ ಅಡ್ರೆಸ್ಡ್ ಬೈ ನೇಮ್ ಆರ್ ಬೈ ಇಟ್ಸ್ ರ್ಯಾಮ್ ಅಡ್ರೆಸ್. ರ್ಯಾಮ್ ಅಡ್ರೆಸ್ಸಿಂದ ಆದರೂ ಕಾಲ್ ಮಾಡ್ಬೋದು, ಆರ್ ಎಲ್ಸ್ ಬೈ ಇಟ್ಸ್ ನೇಮ್ ಅಂದರೆ ಯಾವುದಪ್ಪ? R0 to R7, ಯಾವುದಾದ್ರೂ ನೇಮಿಂದ ಕಾಲ್ ಮಾಡಿದ್ರು ವಿ ಕ್ಯಾನ್ ಆಕ್ಸೆಸ್. ಓನ್ಲಿ 1 ರಿಜಿಸ್ಟರ್ ಬ್ಯಾಂಕ್ ಈಸ್ ಇನ್ ಆ್ಯಕ್ಟಿವ್ ಅಟ್ ಎ ಟೈಮ್. ಎರಡೆರಡು ರಿಜಿಸ್ಟರ್ ಬ್ಯಾಂಕ್ಸ್ ಆ್ಯಕ್ಟಿವೇಟ್ ಇರೋಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ದೀನಿ ನಿನ್ನೆ, PSW ರಿಜಿಸ್ಟರಲ್ಲಿ RS1, RS0 ಇತ್ತು. ಅಲ್ಲಿ 00 ಇದ್ದರೆ ಬ್ಯಾಂಕ್ ಬೇರೆ ಸೆಲೆಕ್ಟ್ ಆಗುತ್ತೆ, 01 ಬ್ಯಾಂಕ್ 1, 10 ಇದ್ದರೆ ಬ್ಯಾಂಕ್ 2, 11 ಇದ್ದರೆ
ಬ್ಯಾಂಕ್ 3. ಸೊ ಅಟ್ ಎ ಟೈಮ್ ಯಾವುದಾದ್ರೂ ಒಂದು ಬ್ಯಾಂಕ್ ಮಾತ್ರ ಎನೇಬಲ್ ಇರೋಕ್ಕೆ ಸಾಧ್ಯ. ಸೊ ದಿಸ್ ಈಸ್ ವಾಟ್ ಅಬೌಟ್ ರಿಜಿಸ್ಟರ್ ಬ್ಯಾಂಕ್ ಫಸ್ಟ್, ದಟ್ ಈಸ್ ವರ್ಕಿಂಗ್ ರಿಜಿಸ್ಟರ್. ಬಿಟ್ಸ್ RS ಹೇಳಿದ್ದೇನಲ್ಲ, ಅದನ್ನೇ ಅಲ್ಲಿ ಥರ್ಡ್ ಪಾಯಿಂಟಲ್ಲಿದೆ. ಯು ಕ್ಯಾನ್ ಸಿ ದಟ್ bits RS1 and RS0 in the PSW register determines which bank of registers are currently active. ಅಂದರೆ ಯಾವ ಬ್ಯಾಂಕ್ ಆನ್ ಇದೆ ಅಂತ ಯಾರು ಡಿಸೈಡ್ ಮಾಡ್ತಾರೆ? PSW ರಿಜಿಸ್ಟರಲ್ಲಿರುವಂತಹ RS1 RS0 ಡಿಸೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಈಸ್, ಸೊ ವೆನ್ 8051 ಈಸ್ ರೀಸೆಟ್, ಬ್ಯಾಂಕ್ 0 ವಿಲ್ ಬಿ ಸೆಲೆಕ್ಟೆಡ್ ಡಿಫಾಲ್ಟ್ಲಿ. ಅಂದರೆ ಫಸ್ಟ್ ನಾವೇನಾದರೂ ರೀಸೆಟ್ ಮಾಡಿದ್ರೆ ಯೂಶ್ವಲಿ ಏನಾಗುತ್ತೆ, ಎಲ್ಲ 00 ಇರುತ್ತೆ. ಸೊ ಬೈ ಡಿಫಾಲ್ಟ್ ಯಾವ್ದು ಸೆಲೆಕ್ಟ್ ಆಗುತ್ತೆ ಅಂದರೆ ಬ್ಯಾಂಕ್ 0 ಸೆಲೆಕ್ಟ್ ಆಗುತ್ತೆ. ಸೊ ದಟ್ಸ್ ವಾಟ್. ಓಕೆ, ನೆಕ್ಸ್ಟ್ ಏನಿದೆ, ಫಸ್ಟ್ 32 ಬಿಟ್ಸ್ ವರ್ಕಿಂಗ್ ರಿಜಿಸ್ಟರ್ಸ್ ಆಯಿತು. ಸೊ ನೆಕ್ಸ್ಟ್ ಪಾರ್ಟ್ ಏನು ಮೆಮೊರಿ ರ್ಯಾಮಲ್ಲಿ, ಸೊ ಬಿಟ್ ಅಡ್ರೆಸಬಲ್ ರಿಜಿಸ್ಟರ್ಸ್. ಸೊ ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಸೆಡ್, ಸೊ 16 ಬೈಟ್ಸ್ ಬಂದ್ಬಿಟ್ಟು ಇದು ಬಿಟ್ ಅಡ್ರೆಸಬಲ್ ಏರಿಯಾ. ಈ ಒಂದು ಏರಿಯಾ ಏನಿದೆ, ಯು ಕ್ಯಾನ್ ಆಕ್ಸೆಸ್ ಈಚ್ ಬಿಟ್ ಅಟ್ ಎ ಟೈಮ್, ಸ್ಪೆಸಿಫಿಕ್ ಬಿಟ್. ಇವಾಗ 8 ಬಿಟ್ಸ್ ಇರುತ್ತೆ ಈಚ್ ರಿಜಿಸ್ಟರ್. ಸಿಂಗಲ್ ಬಿಟ್ನ ಕೂಡ ನಾನು ಆ್ಯಕ್ಸೆಸ್ ಮಾಡಬೇಕಂದ್ರೆ ಈ ರಿಜಿಸ್ಟರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಯಾವ ರಿಜಿಸ್ಟರ್ಸ್ನ? ಬಿಟ್ ಅಡ್ರೆಸಬಲ್ ರಿಜಿಸ್ಟರ್ಸ್. ಅವು ಎಲ್ಲಿಂದ ಎಲ್ಲಿಗೆ ಆಕ್ಯುಪೈ ಮಾಡಿದವು ಮೆಮೊರಿನ ಯು ಕ್ಯಾನ್ ಅಬ್ಸರ್ವ್ ಇಯರ್ ಇನ್ ದಟ್ ಈಸ್. ಸೊ 20H ಇಂದ 2FH ವರೆಗೆ, ಸೊ ದಟ್ ಈಸ್ 16 ಆಗ್ತವೆ. 16 ಲೊಕೇಶನ್ಸ್ ಆರ್ ಅಲೋಕೇಟೆಡ್ ಫಾರ್, ಅದನ್ನೇ ನಾವು 16 ಬೈಟ್ಸ್ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ ಇಯರ್ 20H ಇಂದ ಅಂದರೆ 20H 21 22 23 24 25 26 27 28 29 29 ಆಮೇಲೆ 30 ಬರಲ್ಲ. ಮತ್ತು ಎಕ್ಸಾಡೆಸಿಮಲಲ್ಲಿ A 2A 2B 2C 2D 2E 2H. ಸೊ ಟೋಟಲಿ 16 ಬೈಟ್ಸ್ ಆರ್ ಅಲೋಕೇಟೆಡ್ ಫಾರ್ ಬಿಟ್ ಅಡ್ರೆಸಬಲ್. ಸೊ ಈ ಬಿಟ್ ಅಡ್ರೆಸಬಲ್ ಈಚ್ ರಿಜಿಸ್ಟರ್ ಏನಿರುತ್ತಲ್ಲ ಅದು ಅಗೇನ್ ಮತ್ತೆ 8 ಬಿಟ್ಸ್ ಇರುತ್ತೆ. ಯು ಕ್ಯಾನ್ ಅಬ್ಸರ್ವ್, ನೋಡಲ್ಲಿ 00 ಇಂದ ಡೈರೆಕ್ಟ್ಲಿ 07 ಬರ್ತಾನೆ. ಅದರ ಅರ್ಥ 00 01 02 03 04 06 07 ಅಂತ. ಮತ್ತು 21 ರಿಜಿಸ್ಟರ್ ಬಂದ್ಬಿಟ್ಟು ಮತ್ತೆ 08 ಇಂದ 9 ಆದಮೇಲೆ 10 ಹೇಳಬೇಡ್ರಿ, ಮತ್ತು 9 ಆದಮೇಲೆ 0A 0B 0C, ಓಕೆ, 0D 0E 0F, ಅದು 0A ಅಲ್ಲ ಆ್ಯಕ್ಚುಲಿ 0F ವರೆಗೆ. ಸೊ F ಆದಮೇಲೆ ಮತ್ತೇನು ಬರುತ್ತೆ, 10 ಆದಮೇಲೆ ಹಂಗೆ ಕಂಟಿನ್ಯೂಷನ್. ಇದೇ ಥರ ಈಚ್ ರಿಜಿಸ್ಟರ್, ಅದು 20H 21 ಅನ್ನೋದು 22 ಇವೆಲ್ಲ ಒಂದೊಂದು ರಿಜಿಸ್ಟರು, ಅವು ಮತ್ತೆ 8 ಬಿಟ್ಸ್ ವೈಡ್ ಇರುತ್ತೆ. ಅಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಬಿಟ್ನ ನಾವು ಆ್ಯಕ್ಸೆಸ್ ಮಾಡ್ಬೋದು. ಅದಕ್ಕೆ ಈ ಒಂದು ಏರಿಯಾಕ್ಕೆ ನಾವು ಏನಂತ ಕರಿತೀವಿ, ಬಿಟ್ ಅಡ್ರೆಸಬಲ್ ಮೆಮೊರಿ ಅಂತ ಕರಿತೀವಿ. ಥಿಯರಿ ಏನಿದೆ ನೋಡ್ರಿ ಒಂದ್ಸರಿ. ಇಟ್ ಆಕ್ಯುಪೈಸ್ ಎ ರ್ಯಾಮ್ ಏರಿಯಾ ಫ್ರಮ್ ಎಲ್ಲಿಂದ ಎಲ್ಲಿವರೆಗೂ ಅಂತ 20H ಇಂದ 2FH ವರೆಗೂ ಆಕ್ಯುಪೈ ಆಡುತ್ತೆ. ಸೊ ಟೋಟಲಿ 16 ಬೈಟ್ಸ್ ಇರ್ತದೆ. 16 ಇಂಟು 8 ಬಿಟ್ಸ್, ಸೊ ಎಷ್ಟಾಗುತ್ತೆ, ಟೋಟಲಿ 128 ಬಿಟ್ಸ್ನ ನಾವು ಆಕ್ಸೆಸ್ ಮಾಡ್ಬೋದು. 128 ಬಿಟ್ಸ್ನ ಸ್ಟೋರ್ ಮಾಡ್ಬೋದು ಯಾವುದರಲ್ಲಿ, ಬಿಟ್ ಅಡ್ರೆಸಬಲ್. ಸೊ ನೆಕ್ಸ್ಟ್, ದ ಅಡ್ರೆಸಬಲ್ ಬಿಟ್ ಮೇ ಬಿ ಸ್ಪೆಸಿಫೈಡ್ ಬೈ ಇಟ್ಸ್ ಬಿಟ್ ಅಡ್ರೆಸ್. ಅಂದರೆ ಅದರದ್ದೇ ಆದಂಥ ಬಿಟ್ ಅಡ್ರೆಸ್ಸಿಂದಾದರೂ ಕಾಲ್ ಮಾಡ್ಬೋದು, ಅಥವಾ ಆ ಅಡ್ರೆಸ್ದು ಈ ಒಂದು ಕಂಪ್ಲೀಟ್ ರಿಜಿಸ್ಟರ್ದ ಅಡ್ರೆಸ್ ಅಂದರೆ 20H ಏನಿದೆಯಲ್ಲ, 20H ಇಂದ 2FH, ಅದರಲ್ಲಿ ಯಾವುದಾದ್ರೂ ಹೆಸರಿಂದ ಕೂಡ ಆ ರಿಜಿಸ್ಟರ್ನ ನಾವು ಕಾಲ್ ಮಾಡ್ಬೋದು. ಬಿಟ್ ಅಡ್ರೆಸ್, ಇವಾಗ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ರಿ. ಸೊ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ರಿ. ಬಿಟ್ ಅಡ್ರೆಸ್ 4FH ರೆಫರ್ಸ್ ಟು 4FH ಅಂದರೆ ಯಾರು ಅಂದರೆ, ಇಲ್ಲಿ 4FH ಯಾರು ನೋಡಿ, 4FH ಅಂದರೆ ಬಿಟ್ 7 ಆಫ್ ದ ಬೈಟ್ ಅಡ್ರೆಸ್ 29H ಅಂತ ಹೇಳ್ತಿದ್ದಾನೆ. ಸೊ ಅಂದರೆ ಅರ್ಥ ಏನು ಗೊತ್ತಾ, 4FH ಅಂದರೆ ಯಾವುದೇ ರಿಜಿಸ್ಟರ್ದ ಅಡ್ರೆಸ್ ಇಲ್ಲ ಇಲ್ಲಿ. 4FH ಅಂದರೆ ಯಾರು, 4FH ಅಂದರೆ ಯು ಕ್ಯಾನ್ ಅಬ್ಸರ್ವ್ 4FH ಎಲ್ಲಿದೆ ನೋಡ್ರಿ. 4FH ಅಂದರೆ ಬಿಟ್ 7, ಯು ಕ್ಯಾನ್ ಅಬ್ಸರ್ವ್ ಇಯರ್, ನೋಡಿ ಇಲ್ಲಿದೆ ನೋಡಿ 4FH. ಸೊ ಫಸ್ಟ್ ಬಿಟ್ಟು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಲಾಸ್ಟ್ 7th ಬಿಟ್ ಆಫ್ ದ 29 ಅಡ್ರೆಸ್, ಅದನ್ನು ಆಕ್ಸೆಸ್ ಮಾಡ್ತಿದ್ದೀವಿ ಅಂತ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಬಿಟ್ ಅಡ್ರೆಸ್ 4EH ಅಂದರೆ ಯಾರು, 4EH ಅಂದರೆ ಯಾರು ನೋಡಿ, 4E ಅಂದರೆ ಅದಕ್ಕಿಂತ ಮುಂಚೆ ಇರುತ್ತೆ, Fಗಿನ ಮುಂಚೆ. ಸೊ ಇದರಲ್ಲೇ 4Fಗಿನ ಮುಂಚೆ 6th ಬಿಟ್, ಇದು 8th ಬಿಟ್ ತಾನೇ, ಓಕೆ 8th ಬಿಟ್ ಅಂತ ಕನ್ಸಿಡರ್ ಮಾಡಿದೆ. 7th ಬಿಟ್ ಏನಿದೆಯಲ್ಲ, ಇದು 29 ಅಡ್ರೆಸ್ ಇಯರ್ refers to the bit 6 of the byte address 29. ಇದ್ರ ಒಳಗಡೆ ಇದಕ್ಕೆ ಮುಂಚೆ ಬರುವಂಥದ್ದೇ 4E. ಸೊ ಇದು ಬಿಟ್ ಅಡ್ರೆಸಬಲ್
ರಿಜಿಸ್ಟರ್ಸ್ದು ಪಾರ್ಟ್. ಸೊ 16 ಬೈಟ್ಸ್ ಆಯಿತು. ನೆಕ್ಸ್ಟು ಬಿಟ್ ಅಡ್ರೆಸಬಲ್ 32 ಬೈಟ್ಸ್, ವರ್ಕಿಂಗ್ ರಿಜಿಸ್ಟರ್ಸ್ ಆಯಿತು. ಟೋಟಲಿ 48 ಬೈಟ್ಸ್ ಆಯಿತು. ಸೊ 128ಅಲ್ಲಿ ಇನ್ನೆಷ್ಟು ಉಳಿತು? ಸೊ 128 ಮೈನಸ್ 48 ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ 80 ಬೈಟ್ಸ್. 80 ಬೈಟ್ಸ್ ನಮಗೆ ಸಿಗುತ್ತೆ. ಆ 80 ಬೈಟ್ಸ್ ಯಾವುದಕ್ಕೆ ಅಲೋಕೇಟ್ ಮಾಡಿರ್ತಾರೆ ಅಂದರೆ ಜನರಲ್ ಪರ್ಪಸ್ ರಿಜಿಸ್ಟರ್. ಯು ಕ್ಯಾನ್ ಸಿ ಇಯರ್. ಸೊ ರ್ಯಾಮ್ ಏರಿಯಾ ಅಬೋವ್ ದ ಬಿಟ್ ಅಡ್ರೆಸಬಲ್, ಅಂದರೆ ಇದಕ್ಕಿಂತ ಮೇಲೆ ಇದೆಯಲ್ಲ, ಫಸ್ಟ್ ವರ್ಕಿಂಗ್ ರಿಜಿಸ್ಟರ್ಸ್ ಆಯಿತು. ವರ್ಕಿಂಗ್ ರಿಜಿಸ್ಟರ್ಸ್ ಮೇಲೆ ಏನಿದೆ? ಬಿಟ್ ಅಡ್ರೆಸಬಲ್ ಆಯಿತು. ಸೊ ಬಿಟ್ ಅಡ್ರೆಸಬಲ್ಕಿಂತ ಮೇಲೆ ಏನಿದೆಯಲ್ಲ, ಅದು ಎಂಟೈರ್ 80 ಬೈಟ್ಸ್ ಪಾರ್ಟ್ ಏನಿದೆಯಲ್ಲ, ಅದು ಅಲೋಕೇಟೆಡ್ ಫಾರ್ ಜನರಲ್ ಪರ್ಪಸ್ ರಿಜಿಸ್ಟರ್ಸ್. ಸೊ ಬಿಟ್ ಅಡ್ರೆಸಬಲ್ ಏರಿಯಾ ಫ್ರಮ್ 2F ಆಯಿತು. 2F ಆದಮೇಲೆ ಏನು ಬರುತ್ತೆ? 30H. ಇಲ್ಲಿ ನೋಡಿ, ಅಬ್ಸರ್ವ್, ಯು ಕ್ಯಾನ್ ಅಬ್ಸರ್ವ್. 2F ಆದಮೇಲೆ ನೆಕ್ಸ್ಟ್ ಬರೋದೇ 30H, 31H, 32H. ಸೊ ಅಬೋವ್ ದಟ್ 30H ಇಂದ 7FH ಏನಿದೆಯಲ್ಲ, ಇಟ್ ಈಸ್ ಕಾಲ್ಡ್ ಜನರಲ್ ಪರ್ಪಸ್ ರ್ಯಾಮ್. ಇಟ್ ಈಸ್ ಎ ಬೈಟ್ ಅಡ್ರೆಸಬಲ್. ಇದು ಬಿಟ್ ಅಡ್ರೆಸಬಲ್ ಅಲ್ಲ, ಇದು ಬೈಟ್ ಅಡ್ರೆಸಬಲ್. ಅಂದರೆ ಕಂಪಲ್ಸರಿ ಇಲ್ಲಿ ವಿ ಕ್ಯಾನ್ ಆಕ್ಸೆಸ್ ದೀಸ್ ಪಾರ್ಟ್ ಆಫ್ ರಿಜಿಸ್ಟರ್ಸ್ by only byte accessibility. No, there is no possibility of bit addressable. So this is what about memory management of 8051 register. ಅದು RAM ಆ 128 ಬೈಟ್ಸ್ನ ಹೆಂಗೆ ಡಿವೈಡ್ ಮಾಡಿದ್ದೀವಿ ಅಂದರೆ, ಸೊ ಯು ಕ್ಯಾನ್ ಸಿ ಯರ್ ವರ್ಕಿಂಗ್ ರಿಜಿಸ್ಟರ್ಸ್ 32 ಬೈಟ್ಸ್, bit addressable register 16 bytes, and last part is general purpose registers, that is byte addressable. So 80. So totally 32 plus 16 plus 80, 128 bytes are considered as RAM or RAM ಅಂತ ಕರಿತೀವಿ ನಾವು. ಅದಕ್ಕೆ ಮೇಲೆ ಇರೋದೇನಿದೆ? SFRs. ಓಕೆ, ಸೊ ದಿಸ್ ಇಸ್ ವಾಟ್ ಅಬೌಟ್ memory management, memory organization of 8051 microcontroller. So you can see the position of that is what last what we have discussed, right? That is ಜನರಲ್ ಪರ್ಪಸ್ ರಿಜಿಸ್ಟರ್. ಸೊ ಅಬೌಟ್ 20H ಅಂದರೆ 30H ಇಂದ 7FH ವರೆಗೆ ಏನಿದ್ರೆ ಬೈಟ್ ಅಡ್ರೆಸ್ಸು, ಈ ಪಾರ್ಟ್ನ ನಾವು ಜನರಲ್ ಪರ್ಪಸ್ ರಿಜಿಸ್ಟರ್ಸ್ಗೆ ಅಲೋಕೇಟ್ ಮಾಡಿದ್ದೀವಿ. ಓಕೆ, ಮೆಮೊರಿ ಆಫ್ ದ 8051 ಒಳಗಡೆ ರ್ಯಾಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದರೆ ರ್ಯಾಮ್ ಅಂದರೆ ಡಾಟಾ ಮೆಮೊರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಡಾಟಾ ಮೆಮೊರಿ ಆದಮೇಲೆ ಏನಿದೆ? ದಟ್ ಈಸ್ ರಾಮ್ ಅಥವಾ ಪ್ರೋಗ್ರಾಮ್ ಮೆಮೊರಿ. ಸೊ ಪ್ರೋಗ್ರಾಮ್ ಮೆಮೊರಿ ಎಷ್ಟಿರುತ್ತೆ ಅಂತ ಹೇಳಿದ್ವಿ, ನೆನಪಿದೆಯಾ ಫೀಚರ್ಸಲ್ಲಿ? ಸೊ ಇಟ್ ಕನ್ಸಿಸ್ಟ್ ಆಫ್ 4 ಕಿಲೋಬೈಟ್ಸ್. 4 ಕಿಲೋಬೈಟ್ಸ್ ಅಂದರೆ ಗೊತ್ತಲ್ಲ, 4096 ಬೈಟ್ಸ್ ಆಫ್ ಪ್ರೋಗ್ರಾಮ್ ಮೆಮೊರಿ 8051 ಈಸ್ ಕನ್ಸಿಸ್ಟಿಂಗ್ ಆಫ್. ಸೊ ಯು ಕ್ಯಾನ್ ಅಬ್ಸರ್ವ್. ಸೊ ಆ ಪ್ರೋಗ್ರಾಮ್ ಮೆಮೊರಿ ಇಟ್ ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು 2 types, ದಟ್ ಈಸ್ ಇಂಟರ್ನಲ್ ರಾಮ್, ಎಕ್ಸ್ಟರ್ನಲ್ ರಾಮ್. ಸೊ ಇಂಟರ್ನಲ್ ರಾಮ್ ಗೊತ್ತಿದೆ ನಮಗೆ. ಇಂಟರ್ನಲ್ ರಾಮ್ ಇರೋದು 4 ಕಿಲೋಬೈಟ್ಸ್. ಸೊ 4 ಕಿಲೋಬೈಟ್ಸ್ ಅಂದರೆ ನಾವು ಎಕ್ಸಾಡೆಸಿಮಲಲ್ಲಿ ಬೈನರಿದ ಡೆಸಿಮಲಲ್ಲಿ ಹೇಳೋದಾದರೆ 4096 ಅಂದರೆ ಏನಪ್ಪ, 1 ಬಿಲೋ ಮಾಡಿರಿ. ಸೊ 0 ಇಂದ 4095ವರೆಗೆ. ಸೊ ಎಕ್ಸಾಡೆಸಿಮಲ್ಲಾಗ ರೆಪ್ರೆಸೆಂಟ್ ಮಾಡೋದಾದರೆ ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ 0000H ಇಂದ 0FFFH. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಯು ಕನ್ವರ್ಟ್ decimal number to hexadecimal number, so you will come to know that why it is 0FFFH 4096 ಅಂದರೆ ಯಾಕೆ 4095 ಆ್ಯಕ್ಚುಲಿ ಯಾಕೆ ಅದನ್ನು 0FFFH ಅಂತಾರಂತೆ. ಯು ಕ್ಯಾನ್ ಕನ್ವರ್ಟ್. ಸೊ ದಿಸ್ ಇಸ್ ವಾಟ್ ಫಸ್ಟ್ ಪ್ರೋಗ್ರಾಮ್ ಮೆಮೊರಿದಲ್ಲಿ ಫಸ್ಟ್ ಪಾರ್ಟ್ ಏನು? ಇಂಟರ್ನಲ್ ರಾಮ್. ಸೊ ಇಂಟರ್ನಲ್ ರಾಮ್ ಅಂದರೆ ಏನು? ಇಂಟರ್ನಲ್ ರಾಮ್ ನಾನು ಹಾಗೆ ಹೇಳಿದ್ದೀನಿ. ಸೊ ಇಂಟರ್ನಲ್ ರಾಮ್, ಸೊ ಇಲ್ಲಿ ಎರಡು ಬೋತ್ ಎಕ್ಸ್ಟರ್ನಲ್ ರ್ಯಾಮ್ ಆ್ಯಂಡ್ ಇಂಟರ್ನಲ್ ರಾಮ್ ನಾಟ್ ರ್ಯಾಮ್, external and both internal ROM are diagrammatically they have shown in single diagram. So 0000 ಇಂದ 0FFH ವರೆಗೇನಿದೆ ದಟ್ ಈಸ್ ಇಂಟರ್ನಲ್ ರಾಮ್. ಆಮೇಲೆ ಅಬೋವ್ ಅದರ 1000H ಇಂದ 4FFFH ವರೆಗೇನಿದೆ 4Fs, ಸೊ ದಟ್ ಈಸ್ ಕಾಲ್ಡ್ ಎಕ್ಸ್ಟರ್ನಲ್ ರಾಮ್. ಸೊ ಟೋಟಲಿ ಎಷ್ಟಾಗುತ್ತೆ? 60 + 4 64 ಕಿಲೋಬೈಟ್ಸ್ ಆಫ್ ರಾಮ್. 4K plus 60K, so 64 kilobytes of ROM we can access by this 8051 microcontroller. ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಟೋಟಲಿ 8051ಗೆ 4 ಕಿಲೋಬೈಟ್ಸ್ ಇದೆ. ಅದು 4 ಕಿಲೋಬೈಟ್ಸ್ ಎಲ್ಲಿಂದ ಎಲ್ಲಿವರೆಗೂ ಅಂದರೆ 0000 ಇಂದ 0FFFH. ಸೊ ನಮಗೆ 8051 ಹ್ಯಾವಿಂಗ್ 2 ಕಂಟ್ರೋಲ್ ಪಿನ್ಸ್ ಇದ್ದಾವೆ, PSEN ಬಾರ್ ಅಂದರೆ ಪ್ರೋಗ್ರಾಮ್ ಸ್ಟೋರ್ ಎನೇಬಲ್ ಆ್ಯಂಡ್ ಎಕ್ಸ್ಟರ್ನಲ್ ಆ್ಯಕ್ಸಿಸ್. ಸೊ ಈ ಎಕ್ಸ್ಟರ್ನಲ್ ಆ್ಯಕ್ಸಿಸ್ ಪಿನ್ ಡಿಸೈಡ್ ಮಾಡುತ್ತೆ ವೆದರ್ ಮೈಕ್ರೋ ಕಂಟ್ರೋಲರು ಎಕ್ಸ್ಟರ್ನಲ್ ರಾಮನ್ನು ಯೂಸ್ ಮಾಡ್ಕೊಳ್ತಿದೆಯಾ ಅಥವಾ
ಇಂಟರ್ನಲ್ ರಾಮ್ನ ಅಂದರೆ ಇಂಟರ್ನಲ್ ಪ್ರೋಗ್ರಾಮ್ ಮೆಮೊರಿನ ಯೂಸ್ ಮಾಡ್ಕೊತಿದೆಯಾ ಅಂತ ಡಿಸೈಡ್ ಮಾಡುತ್ತೆ. ಸೊ ಈ ಫಾರ್ ಎಕ್ಸಾಂಪಲ್ ಇಫ್ ಎಕ್ಸ್ಟರ್ನಲ್ ಇ ಎ ಪಿನ್ ಇಸ್ ಈಕ್ವಲ್ ಟು 1 ಇದ್ದರೆ ಅಂದರೆ ವಿ ಸಿ ಸಿ ಕನೆಕ್ಟ್ ಆಗಿದರೆ ವಿ ಕ್ಯಾನ್ ಸೇ ದಟ್ ದ 8051 ಯೂಸ್ ಮಾಡ್ಕೊಳ್ತಿರುವಂಥ ಮೆಮೊರಿ ಯಾವುದಂದರೆ ಸಿಯರ್ ಇಂಟರ್ನಲ್ ಮೆಮೊರಿ ಅಂದರೆ ಇಂಟರ್ನಲ್ ರಾಮ್ 4K ಏನಿದೆ ಅಲ್ಲ ಬಿಲೋ ಬಾಟಮ್ ಪಾರ್ಟಲ್ಲಿ, ಸೊ ಅದನ್ನೇ ಯೂಸ್ ಮಾಡ್ಕೊತಿದೆ. ಅಂದರೆ 000 ಇಂದ 0FFFH ಆ ಒಂದು ಮೆಮೊರಿನ ಆ್ಯಕ್ಸೆಸ್ ಮಾಡ್ತಿದೆ. ಇನ್ ಕೇಸ್ ಇಫ್ ಇ ಎ ಬಾರ್ ಪಿನ್ ಇಸ್ ಈಕ್ವಲ್ ಟು 0 ಇದ್ದರೆ ಸೊ ಇದು ಆ್ಯಕ್ಟಿವ್ ಲೋ ಪಿನ್, ಅಂದರೆ ಇವಾಗ ಆ್ಯಕ್ಟಿವ್ ಲೋ ಪಿನ್ನಿಗೆ 0 ಕೊಟ್ಟ ಏನಾಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದು ಇಂಡಿಕೇಟ್ ಮಾಡುತ್ತೆ ದ 8051 ಈಸ್ ನೌ ಯೂಸಿಂಗ್ ದ ಮೆಮೊರಿ ಎಕ್ಸ್ಟರ್ನಲಿ. ಎಕ್ಸ್ಟರ್ನಲ್ ಮೆಮೊರಿ ಏನು ಕನೆಕ್ಟ್ ಆಗಿರುತ್ತಲ್ಲ 60K 4K ಬಿಟ್ಬಿಟ್ಟು ಇನ್ನು ಉಳಿಯೋದು 60K ಇರುತ್ತಲ್ಲ ಎಕ್ಸ್ಟರ್ನಲ್ ಮೆಮೊರಿ, ಅದನ್ನು ಆ್ಯಕ್ಸೆಸ್ ಮಾಡ್ತಿದೆ ಅಂತ ಅರ್ಥ. ಓಕೆ, ದಿಸ್ ಈಸ್ ವಾಟ್ ಅಬೌಟ್ ಪ್ರೋಗ್ರಾಮ್ ಮೆಮೊರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ವೆನ್ ಇ ಎ ಇಸ್ ಕನೆಕ್ಟೆಡ್ ಟು ಗ್ರೌಂಡ್ ಅಥವಾ ವಿ ಎಸ್ ಗ್ರೌಂಡಿಗೆ ಕನೆಕ್ಟ್ ಆಗಿದ್ದರೆ ಇಟ್ ಈಸ್ ಸೇಯಿಂಗ್ ದಟ್ ಎಕ್ಸ್ಟರ್ನಲ್ ಮೆಮೊರಿ ಸ್ಟಾರ್ಟಿಂಗ್ ಫ್ರಮ್ 0G ಇಟ್ಸ್ ನಾಟ್ 00 ಎಕ್ಸ್ಟರ್ನಲ್ ಅದು ಅಡ್ರೆಸ್ ರಾಂಗ್ ಬರೆದಿದ್ದಾರೆ. ಸೊ ಯು ಹ್ಯಾವ್ ಟು ಚೇಂಜ್ ದಟ್ 10000 ಇಂದ FFFF 4 Fs ಅಲ್ಲಿಂದ ಅಲ್ಲಿವರೆಗೆ ಏನು 60 KB ಆಫ್ ರಾಮ್ ಏನಿದೆ ಅದನ್ನು ಆ್ಯಕ್ಸೆಸ್ ಮಾಡ್ತಿದೆ ಅಂತ ಅರ್ಥ. ಇದನ್ನು ಚೇಂಜ್ ಮಾಡ್ಕೊಡ್ರಿ, ಇದನ್ನು ಇಟ್ ಈಸ್ ನಾಟ್ 000H, ಇಟ್ ಈಸ್ 1000 to 4 Fs FFFFF ಇಲ್ಲಿದೆ ನೋಡ್ರಿ. ಸೊ ದಿಸ್ ಈಸ್ ಸಪೋಸ್ ಟು ಬಿ ರಿಟರ್ನ್ ದೇರ್. ಸೊ ನೋಟ್ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಆನ್ ಚಿಪ್ ರಾಮ್ ಎಷ್ಟು ಅಂದರೆ ಆ ಚಿಪ್ ಒಳಗಡೆ ಇರುವಂಥ ರಾಮ್ ಎಷ್ಟು ಮೇಲೆದು 0000 ಇಂದ ಇದು. ಸೊ ಆಫ್ ಚಿಪ್ ಅಂದರೆ ಹೊರಗಡೆ ಎಕ್ಸ್ಟರ್ನಲ್ ಕನೆಕ್ಟ್ ಆಗಿರುವಂಥ ರಾಮ್ ಎಷ್ಟು, ಸೊ ದಟ್ ಈಸ್ 1000H ಇಂದ 4 Fs. ಸೊ ದಿಸ್ ಈಸ್ ವಾಟ್ memory organization of 8051, both data memory and program memory. I hope you understood. If any doubts, please ask in the WhatsApp group or else in this comment section. Okay, thank you.